ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರು ಅನುಭವ ಮಂಟಪಕ್ಕೆ ಬರ್ತಾರೆ. ಪ್ರಭುದೇವರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಅದೆಲ್ಲದಕ್ಕೂ ಕೂಡ ಅಕ್ಕ ಮಹಾದೇವಿಯವರು ಅತ್ಯದ್ಭುತವಾದ ಉತ್ತರಗಳನ್ನ ನೀಡ್ತಾರೆ. ಮತ್ತೆ ಆಕೆಗೆ ಎಲ್ಲಾ ಶರಣರು ಜಯಘೋಷವನ್ನ ಮಾಡ್ತಾರೆ. ನೀಲಾಂಬಿಕೆ ತಾಯಿಯವರು ಆಕೆಯನ್ನ ಕರೆದೊಯ್ದು ಸತ್ಕಾರವನ್ನ ಮಾಡ್ತಾರೆ. ಇಷ್ಟೆಲ್ಲ ಇಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರು ಕೆಲವು ದಿನಗಳ ಮಟ್ಟಿಗೆ ಅನುಭವ ಮಂಟಪದಲ್ಲಿ ತಂಗಿರ್ತಾರೆ. ಶಿವಯೋಗ ಸಾಧನೆಯಲ್ಲಿ ತನಗಿದ್ದ ಪ್ರಶ್ನೆಗಳನ್ನ ಅಂದಿನ ಅನುಭವ ಗೋಷ್ಠಿಯಲ್ಲಿ ಅಕ್ಕ ಮಹಾದೇವಿಯವರು ಶರಣರ ಮುಂದೆ ಇಡ್ತಾರೆ. ಪ್ರಭುದೇವರು ಬಸವಣ್ಣನವರು ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ನೀಡ್ತಾ ಇರ್ತಾರೆ. ಜಗತ್ತು ಮಿಥ್ಯವಾದುದಾಗಿರುವಾಗ ಇದರ ಉದ್ಧಾರಕ್ಕೆ ಯತ್ನಿಸುವುದು ಏಕೆ ಅಪ್ಪ? ಆಧ್ಯಾತ್ಮ ಜೀವಿ ಇದರ ಚಿಂತೆಯನ್ನೇ ಮಾಡಬಾರದು ಅಲ್ಲವೇ? ಅಕ್ಕ ಮಹಾದೇವಿ ಕೇಳ್ತಾರೆ. ಇದು ನಮ್ಮ ವಿಚಾರಧಾರೆಯಲ್ಲ ಅಕ್ಕ ಮಹಾದೇವಿ. ಈ ಜಗತ್ತು ಮಿಥ್ಯವಲ್ಲ, ಇದು ಕರ್ತಾರನ ಕಮ್ಮಟ, ಶಿವನ ಲೀಲಾರಂಗ, ಆತ್ಮರುಗಳನ್ನ ಪರಮಾತ್ಮನ ಮಿಲನಕ್ಕೆ ಸಜ್ಜುಗೊಳಿಸುವ ಪರಿಪಕ್ವಳಿಸುವ ಸಾಧನಾ ರಂಗ. ಆಧ್ಯಾತ್ಮ ಜೀವಿಯು ಇದರ ಚಿಂತೆಯನ್ನೇ ಮಾಡಬಾರದು. ಇದು ಮಹಾ ತಪ್ಪು. ಅವನೇ ಹೆಚ್ಚು ಚಿಂತಿಸಬೇಕು. ಅವನಿಗೆ ಅದರ ಹೊಣೆ ಅಧಿಕವಾಗಿರುವುದು. ಅದು ಹೇಗೆ ನೋಡು. ಸಿರಿವಂತನೊಬ್ಬ ಮನೆಯನ್ನ ಕಟ್ಟಿಸಿ ಬಾಡಿಗೆಯ ಮೇಲೆ ಬೇರೊಬ್ಬರಿಗೆ ಕೊಡುವವನು ಬಾಡಿಗೆದಾರ ಬಹಳಷ್ಟು ಎಚ್ಚರಿಕೆಯಿಂದ ಮನೆಯನ್ನ ರಕ್ಷಿಸುವನೇ? ಇಲ್ಲ. ಆದರೆ ಮಗ ಆ ಮನೆಯ ರಕ್ಷಣೆಯನ್ನು ಮಾಡುವಾಗ ವಿಶೇಷ ಆಸಕ್ತಿ ವಹಿಸುವನು. ಏಕೆಂದರೆ ಅವನಿಗೆ ಅದು ನನ್ನ ಸೊತ್ತೆಂಬ ಅಭಿಮಾನ. ಹಾಗೆಯೇ ಆಧ್ಯಾತ್ಮ ಜೀವಿಗೆ ಈ ಜಗತ್ತು ಶಿವನ ಒಂದು ಮನೆ. ಅವನು ದೇವರ ಮಗ ಅಂದಾಗ ತನ್ನ ತಂದೆಯ ಆಸ್ತಿಯನ್ನು ವಿಶೇಷವಾಗಿ ರಕ್ಷಿಸುವುದಷ್ಟೇ, ರಕ್ಷಿಸಬೇಕಷ್ಟೇ. ಬಸವಣ್ಣನವರು ಪ್ರಶ್ನಿಸಿದರು. ಹಾಗಾದರೆ ನಿಮ್ಮ ವಿಚಾರಕ್ಕನುಸಾರವಾಗಿ ಆಧ್ಯಾತ್ಮ ಜೀವಿಯು ಸಮಾಜ ಸುಧಾರಣೆಯ ಒಂದು ಕಾರ್ಯದಲ್ಲಿ ನಿಲ್ಲಬೇಕು. ಅವನಿಗೆ ನಾಡು, ನುಡಿ, ಜನಾಂಗ, ಜಾಗೃತಿ, ಸಮಷ್ಟಿ ಪ್ರಜ್ಞೆ ಇರಬೇಕು ಎಂದಾಯಿತಲ್ಲವೇ? ನಿಶ್ಚಯವಾಗಿಯೂ ನಾನು ಹೇಳಿದ ಎಲ್ಲ ತತ್ವಗಳನ್ನ ಮನದಟ್ಟು ಮಾಡಿಕೊಂಡು ಸಾಧನೆಯನ್ನ ಮುಂದುವರೆಸುತ್ತಾಯಿ ಪ್ರಾಣಲಿಂಗ ಸಾಕ್ಷಾತ್ಕಾರದ ಬಳಿಕ ಭಾವಲಿಂಗಾನುಸಂಧಾನ ಮಾಡಬೇಕು. ಅಕ್ಕ ಮಹಾದೇವಿ ಕೃತಜ್ಞಪೂರ್ವಕವಾಗಿ ಬಸವಣ್ಣ ಪ್ರಭುದೇವರಿಗೆ ನಮಿಸಿ ತನ್ನ ಕೋಣೆಯ ಕಡೆ ಎದ್ದು ಹೋಗ್ತಾರೆ. ಅಂದಿನಿಂದ ಆಕೆಯ ಸಾಧನೆ ತೀವ್ರವಾಯಿತು. ಆಸನ ಸಿದ್ಧಿಯು ಅಳವಟ್ಟು ಒಂದು ಜಾವದ ಕಾಲ ಸಿದ್ಧಾಸನ ಪದ್ಮಾಸನಗಳಲ್ಲಿ ಕುಳಿತುಕೊಳ್ಳಬಲ್ಲವರಾಗಿದ್ದಾರೆ. ಅವಳ ದೃಢತೆ ನಿಷ್ಠೆಯನ್ನ ಕಂಡು ಶರಣರು ಅಚ್ಚರಿಪಟ್ಟರು. ಮನಸ್ಸು ಮೊದಮೊದಲು ನೆಲೆ ನಿಲ್ಲಲು ಪ್ರತಿಭಟಿಸುತ್ತಿತ್ತು. ಕಾಡಿನ ಆನೆಯನ್ನ ಪಳಗಿಸುವಂತೆ ಬಹಳಷ್ಟು ಸಹನೆಯಿಂದ ಅದನ್ನ ಪಳಗಿಸಬೇಕಾಗಿತ್ತು. ಕಾಲಾನಂತರದಲ್ಲಿ ಅದು ಒಗ್ಗಿಕೊಂಡು ಮೆಲ್ಲನೆ ಮಾತು ಕೇಳಲಾರಂಭಿಸಿತು. ಪ್ರಣವ ಪಂಚಾಕ್ಷರಿಯನ್ನ ವಾಚಕ ಮಾನಸಿಕವಾಗಿ ಜಪಿಸಲಾರಂಭಿಸುತ್ತಿದ್ದಂತೆಯೇ ಕೈಕಾಲು ಬಡಿಯುತ್ತಾ ತೊಟ್ಟಿಲಲ್ಲಿ ಆಡುವ ಕೂಸು ಜೋಗುಳವನ್ನ ಆಲಿಸುತ್ತಾ ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ಮಲಗುವಂತೆ ಮನಸ್ಸು ಮಂತ್ರವನ್ನ ಆಲಿಸುತ್ತಾ ಶಾಂತವಾಗುತ್ತಲಿತ್ತು. ಚಿತ್ತವು ದಿನದಿನಕ್ಕೆ ನಿರ್ಮಲವಾಗತೊಡಗಿತು. ನಿಶ್ಚಯವು ಆಗಲು ಕಲಿತು ಯಾವ ಚಿಂತನೆಗಳು ಭಾವನೆಗಳು ಸುಳಿಯದಷ್ಟು ನಿಸ್ತರಂಗವಾಗಿ ಧ್ಯೇಯ ವಸ್ತುವಿನ ಮೇಲೆ ಏಕ ಪ್ರಕಾರವಾಗಿ ನಿಲ್ಲತೊಡಗಿತ್ತು. ಆಸನ ಬದ್ಧಳಾಗಿ ಕುಳಿತು ಕೆಲವು ಕಾಲ ನಂತರ ಒಂದು ಬಗೆಯ ಮಿಡಿತ ನರಗಳಲ್ಲಿ ಪ್ರಾರಂಭವಾಗಿ ವಿದ್ಯುತ್ತಿನ ಸಂಚಾರವಾದಂತೆನಿಸುತ್ತಿತ್ತು. ಒಂದು ದಿವಸ ಸಂಜೆಯ ಅನುಭವಗೋಷ್ಠಿಯ ಬಳಿಕ ಅಕ್ಕನು ತನ್ನ ಕೋಣೆಯಲ್ಲಿ ಪೂಜೆಗೆಂದು ಕುಳಿತಿದ್ದಾಗ ಪದ್ಮಾಸನದಲ್ಲಿ ಕುಳಿತು ಎಡಗೈಯಲ್ಲಿ ಇಷ್ಟಲಿಂಗವನ್ನ ಇರಿಸಿಕೊಂಡು ಶಾಂಭವಿ ಮುದ್ರೆಯನ್ನ ತಾಳಿ ದೃಷ್ಟಿಯೋಗವನ್ನ ಮಾಡತೊಡಗಿದರು. ಹೂವಿನ ಮಕರಂದವನ್ನ ಇಟ್ಟಲಾರಂಭಿಸುವ ಈ ದುಂಬಿ ಮೊದಲು ಸ್ವಲ್ಪ ಸರಿದಾಡುತ್ತಾ ಇಂಟಿದ ಬಳಿಕ ಉನ್ಮತ್ತವಾಗಿ ಪ್ರಜ್ಞೆ ಎಳೆದು ಕೂಗುತ್ತಲ್ಲಿಯೇ ಮೈಮರೆತು ಸ್ಥಿರವಾಗಿ ನಿಲ್ಲುವಂತೆ ಕಣ್ಣಾಲಿಗಳು ಮೊದಲು ಸ್ವಲ್ಪ ಚಲಿಸುತ್ತಿದ್ದರು. ಕೆಲವಾರು ಕ್ಷಣಗಳಲ್ಲಿ ಸ್ಥಿರವಾಗಿ ಇಷ್ಟಲಿಂಗದಲ್ಲಿ ನೆಲೆ ನಿಂತವು. ಪ್ರಭುದೇವರು ತಮ್ಮ ಕೋಣೆಯಲ್ಲಿ ಕುಳಿತು ಏಕನಾದವನ್ನ ಮೀಂಟುತ್ತಾ ಹಾಡತೊಡಗಿದರು. ಏಕನಾದದ ಏಕ ಪ್ರಕಾರದ ಮಿಡಿತ ಪ್ರಭುದೇವರ ಭಾವಪೂರ್ಣ ಧ್ವನಿ ಅಕ್ಕ ಮಹಾದೇವಿಯ ತನ್ಮತಿಗೆ ಪ್ರೋತ್ಸಾಹ ನೀಡಿದವು. ಅನಾದ ಸ್ಪಂದನಗಳನ್ನ ಗ್ರಹಿಸಿಕೊಂಡ ಹೃದಯ ತಾನು ಅನಾಹತ ಗಾನವನ್ನ ಪ್ರತಿನಿಧಿಸುತ್ತಾ ಹಾಡತೊಡಗಿದವು. ಪ್ರಣವನಾದವು ಹೃದಯದಲ್ಲಿ ಮೊರೆಯತೊಡಗಿದಂತೆ ನರಗಳು ಚೇತನಗೊಂಡವು. ನರಗಳೆಲ್ಲವೂ ಕೂಡ ವೀಣೆಯ ತಂತಿಗಳಾಗಿ ತಾವು ಆತ್ಮಿಕ ವಾದ್ಯಗೋಷ್ಠಿಯಲ್ಲಿ ಪಾಲ್ಗೊಂಡು ಮಿಡಿಯತೊಡಗಿದವು. ಇಡೀ ಶರೀರವೇ ಒಂದು ವೀಣೆ ಎಂಬ ಅನುಭವವು ಅಕ್ಕ ಮಹಾದೇವಿಯಲ್ಲಿ ಮೂಡತೊಡಗಿತು. ಗಾಯಕನಿಂದ ಆಜ್ಞಾಪಿತವಾದ ವಾದ್ಯವೃಂದವು ಸ್ವರ ಸಮ್ಮೇಳನದಲ್ಲಿ ತಲ್ಲೀನವಾದಾಗ ಗಾಯಕನು ಆ ಹಿನ್ನೆಲೆಯ ವಾದ್ಯಮೇಳವನ್ನ ಆಗಾಗ ತನ್ಮಯವಾಗಿ ಕೇಳುತ್ತಾ ತನ್ನ ಗಾಯನವನ್ನ ಸ್ಥಗಿತಗೊಳಿಸುವಂತೆ ಆತ್ಮನಿಂದ ಪ್ರಚೋದಿತವಾದ ಈ ದಿವ್ಯ ಗಾಯನವು ಆತ್ಮವನ್ನು ತನ್ಮಯಗೊಳಿಸುತ್ತಿದ್ದಿತು.
ಅತ್ಯಂತಿಕವಾದ ಒಂದು ಗತಿಯನ್ನ ಮುಟ್ಟಿದಾಗ ಎಲ್ಲವೂ ಸ್ತಬ್ಧವಾಗಿ ಜ್ಯೋತಿಯು ಕಾಣತೊಡಗಿತು. ಅಕ್ಕಮಹಾದೇವಿಯು ಒಂದು ಸರ್ವಾಂಗವನ್ನ ಮೀಯಿಸಿದ ಪರಂಜ್ಯೋತಿಯ ಆ ಅನುಭವದಲ್ಲಿ ತನ್ನ ಎಲ್ಲ ಭಾವನೆಗಳೆಲ್ಲ ಕರಗಿ ಹೋಗಿ ಭಾವನಾತೀತ ಸ್ಥಿತಿಯಲ್ಲಿ ಉಳಿದಳು. ಆಧಾರ ಚಕ್ರದಿಂದ ಉದ್ದೀಪನೆಗೊಂಡು ಮೇಲೇರುತ್ತಾ ಬಂದು ಕುಂಡಲಿನಿಯ ಶಕ್ತಿಯು ಹೃದಯದಲ್ಲಿ ನಿಂತು ಸಹಸ್ರಾರದಿಂದ ಇಳಿದು ಬಂದು ಪರಾಶಕ್ತಿಯೊಡನೆ ಸಂಗಮಿಸಿದಾಗ ಆನಂದದ ಬುಗ್ಗೆ ಪುಟಿಯತೊಡಗಿತು. ಆ ಆನಂದಾಮೃತವನ್ನು ದಣಿದುಂಡು ತೃಪ್ತಳಾಗಿ ಮೈಮರೆದಳು. ಅನಂತ ಮರ್ಮನ ಹೊರ ಜಗತ್ತಿಗೆ ಕೇಳದಂತೆ ಹಾಡುತ್ತಿತ್ತು. ಮೊರೆವ ನಾದವ ಕೇಳಿ ಉರಿಯುವ ಜ್ಯೋತಿಯ ನೋಡಿ ಸುರಿಯುವ ಅಮೃತದ ದಣಿದುಂಡ ಕಾರಣವು ತೊರೆದೆನು ಜನನ ಮರಣಗಳನ್ನ ತೊರೆದೆನು. ಜನನ ಮರಣಗಳ ಅಕ್ಕಮಹಾದೇವಿ ಪೂಜೆಗೆ ಕುಳಿತು ಜಾವದ ಮೇಲಾಗಿತ್ತು. ರಾತ್ರಿಯ ಪ್ರಸಾದವನ್ನು ಇನ್ನೂ ಸ್ವೀಕರಿಸಿರದ ಆಕೆಗಾಗಿ ನೀಲಾಂಬಿಕೆ ನಾಗಲಾಂಬಿಕೆಯರು ನಿರೀಕ್ಷಿಸಿ ಕಡೆಗೆ ಬರದಿರಲು ತಾವೇ ಕೋಣೆಯ ಕಡೆಗೆ ಬಂದರು. ಬಹಿರಂಗ ಪ್ರಪಂಚದ ಅರಿವು ಇಲ್ಲದೆ ಶಿಲಾ ಪ್ರತಿಮೆಯಂತೆ ಕುಳಿತ ಆಕೆಯನ್ನ ಕಂಡು ನಾಗಲಾಂಬಿಕೆ ಅವಕ್ಕಳಾದರು. ನೀಲೋಚನೆ ಸಂತಸದಿಂದ ಕೇಳಿದರು, ಅಮ್ಮ, ಈ ಅನುಭವಕ್ಕಾಗಿ ಮಹಾದೇವಿ ಅಕ್ಕನ ಹೃದಯ ಅನವರತ ಮೊರೆಯುತ್ತಿತ್ತು. ಕಾಲು ದೀಪಕ್ಕೆ ಹಾಕಿದ ಹರಳೆಣ್ಣೆ ಮುಗಿದಂತೆ ತೋರುವುದು. ನಾನು ಹೋಗಿ ಅದರ ತುಂಬ ಎಣ್ಣೆ ಹಾಕುವೆ, ನೀನು ತಾಡೋಲೆಯನ್ನ ಕಂಠವನ್ನ ತೆಗೆದುಕೊಂಡು ಬಾ, ಆಕೆಯ ಪಕ್ಕದಲ್ಲಿ ಇಡುವೆ. ಉತ್ತಾನ್ನವಾದ ಬಳಿಕ ಏನಾದರೂ ಬರೆಯಬೇಕು ಎನಿಸಬಹುದು. ನೀಲೋಚನೆ ಶಬ್ದ ಮಾಡದೆ ದೀಪ ಬತ್ತಿ ಚಾಚಿ ಕುಡಿ ತೆಗೆದು ಎಣ್ಣೆಯನ್ನ ಎರೆದಳು. ನಾಗಲಾಂಬಿಕೆ ತಂದುಕೊಟ್ಟ ಬರವಣಿಗೆಯ ಒಂದು ಸಲಕರಣೆಗಳನ್ನ ಬಲಗಡೆ ಇಟ್ಟು ಬಿಸಿ ಮಾಡಿದ ಹಾಲನ್ನ, ಸಿಪ್ಪೆ ಬಿಡಿಸಿದ ಕಿತ್ತಳೆ ತೊಳೆಗಳನ್ನ, ಬಾಳೆಹಣ್ಣುಗಳನ್ನ ತಳಿಗೆಯಲ್ಲಿ ಇರಿಸಿ ಸಮೀಪದಲ್ಲಿಟ್ಟು ಹೊರಗೆ ನಡೆದಳು. ನಾಗಲಾಂಬಿಕೆಯೊಡನೆ ನೀಲ ಆದರ್ಶದ ಕಣೆ ಅಂತೆಯೇ ನೀನು ಧರ್ಮಪಿತರ ಮನಸ್ಸನ್ನ ಸೂರೆಗೊಂಡಿದ್ದೀಯಾ. ನೀನಿಲ್ಲದಿದ್ದರೆ ಅವರ ಬಾಳು ಬರಡಾಗುತ್ತಿತ್ತು, ನಿನ್ನ ಬದುಕು ಅರ್ಥಹೀನವಾಗುತ್ತಿತ್ತು. ನಿನ್ನ ಸೇವಾ ಭಾವನೆ ನೋಡಿದರೆ ಮಹಾ ಅಮಾತ್ಯರ ಕುವರಿ ಎಂದು ಯಾರು ಊಹಿಸರು. ನಾಗಲಾಂಬಿಕೆ ಅಭಿಮಾನದಿಂದ ನುಡಿದಳು. ಬಿಡಿಯಮ್ಮ, ನಿಮ್ಮ ಹೊಗಳಿಕೆಯು ಮಿತಿನಾಡಿದ್ದು. ನಿಮ್ಮದೇನು ಕಡಿಮೆಯೇ? ನಾನು ಹೊರಗಿನ ಚಟುವಟಿಕೆಯಲ್ಲಿ ಭಾಗವಹಿಸಿ ಅಲ್ಪ ಸ್ವಲ್ಪ ಕೀರ್ತಿಯನ್ನಾದರೂ ಪಡೆಯುವೆ. ನೀವು ಎಲೆಮರೆಯ ಕಾಯಿಯಂತೆ ಎಲ್ಲದಕ್ಕೂ ನಿರ್ಲಿಪ್ತರಾಗಿ ಮಹಾಮನೆಯಲ್ಲಿ ದುಡಿಯುತ್ತಿಲ್ಲವೇ? ಮಹಾಮಂತ್ರಿಗಳ ಧರ್ಮಪತ್ನಿ ಎಂಬ ಹಮ್ಮಿಗಿಂತಲೂ ಶರಣರ ಸೇವಕಿ ಎಂಬ ಬಿರುದೇ ಸಾಕು ನನಗೆ. ಮಹಾವ್ಯಕ್ತಿಯ ಕೈ ಹಿಡಿದ ಭಾಗ್ಯ ನನ್ನದು. ಅವರು ಧರ್ಮದ ಭವನದಂತಿದ್ದರೆ ನಾವು ಅದಕ್ಕಾಗಿ ಅಡಿಗಲ್ಲಾಗಿ ನಿಲ್ಲೋಣ. ಪರಸ್ಪರ ಮಾತನಾಡಿಕೊಳ್ಳುತ್ತಾ ನೀಲಾಂಬಿಕೆ ನಾಗಲಾಂಬಿಕೆಯರು ಬಸವಣ್ಣ ಪ್ರಭುದೇವರು ಕುಳಿತಿದ್ದಡ್ಲಿಗೆ ನಡೆದರು. ಅನಂತ ಕಾಲದಿಂದ ಹಾತೊರೆಯುತ್ತಿದ್ದ ಮನದ ಶಿಶುವು ಆತ್ಮಾನುಭವದ ತಾಯ ಮಡಿಲಲ್ಲಿ ಸುಖವಾಗಿ ಒಂದು ನಿದ್ರಿಸುತ್ತಿದೆ ಪ್ರಭುಗಳೇ, ನೀಲಾಂಬಿಕೆ ಮಾರ್ಮಿಕವಾಗಿ ಹೇಳಿದಳು. ಕೇಳಿದ ಉಭಯತರು ಬೆರಗಾಗಿ ಪ್ರಭುದೇವರು ಪ್ರಶ್ನಿಸಿದರು, ಏನನ್ನ ಕುರಿತು ಹೇಳುತ್ತಿರುವೆ ತಾಯಿ? ಅಕ್ಕಮಹಾದೇವಿಯ ಸಂಕಲ್ಪ ಇಂದಿಗೆ ಕೈಗೂಡಿದೆ. ಮನಸ್ಸು ಸಂಪೂರ್ಣವಾಗಿ ಧ್ಯೇಯ ವಸ್ತುವಿನ ಮೇಲೆ ನಿಂತು ತುರಿಯ ವ್ಯವಸ್ಥೆಯಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಬಹಿನ್ಪ್ರಿಯನ್ನ ಕಳೆದುಕೊಂಡು ಹಾಕಿ ಕುಳಿತು ಬಿಟ್ಟಿರುವಳು. ಬಹುದೇ ಅದು ಅಪೂರ್ವ ಸಿದ್ಧಿಯಲ್ಲವೇ? ಅಣ್ಣನವರೇ ಕೈಗೂಡಲು ಪುಣ್ಯ ಬೇಕು. ಪ್ರಯತ್ನಿಸುವ ಎಲ್ಲರಿಗೂ ದೊರೆಯದು. ಕೇವಲ ವಿಶೇಷ ಸಂಸ್ಕಾರವಿದ್ದವರಿಗಷ್ಟೇ ಕರಗತವಾಗುವುದು. ಅದರೊಂದು ಮುನ್ನೆಚ್ಚರಿಕೆ ತಾಯಂದಿರೇ, ಯಾರೋ ಶಬ್ದ ಮಾಡಿ ಭಂಗ ತರದಂತೆ ಜಾಗೃತಿ ವಹಿಸಬೇಕು. ಗೂಡು ಕಟ್ಟಿಕೊಂಡು ಅರ್ಧಂಬರ್ಧ ಪಕ್ವವಾಗಿರುವ ಚಿಟ್ಟೆಯನ್ನು ಬಲವಂತವಾಗಿ ಹೊರತೆಗೆದರೆ ಅದು ಅಪರಿಪೂರ್ಣತೆಯಲ್ಲಿ ಬಳಲುವಂತೆ ಆಕೆಯ ಸ್ಥಿತಿಯಾದಿತು. ಪ್ರಭುದೇವರು ಎಚ್ಚರಿಸಿದರು. ಈ ವಿಶೇಷ ಎಚ್ಚರಿಕೆಯನ್ನ ತಾನು ಈಗಾಗಲೇ ತೆಗೆದುಕೊಂಡಿರುವುದಾಗಿ ನೀಲಾಂಬಿಕೆಯವರು ನುಡಿದರು. ಅದು ಸಾಮಾನ್ಯ ಚೇತನವಲ್ಲ ಪ್ರಭುದೇವ. ಶರಣ ಧರ್ಮಾಗಾಸದಲ್ಲಿ ಧ್ರುವತಾರೆಯಾಗಿ ನಿಲ್ಲುವ ಮಹಾ ವ್ಯಕ್ತಿ ಅವರು ಉದ್ಗರಿಸಿದರು. ಅಕ್ಕಮಹಾದೇವಿಯವರು ತನ್ನ ಶಿವಯೋಗ ಸಾಧನೆಯಲ್ಲಿ ತೊಡಗಿದ್ದರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಶರಣಾರ್ಥಿಗಳು.